ನರಸೀಪುರದವರು ಗೋವಿ ಕಾಲೋನಿ. ಬೆಳಿಗ್ಗೆ ಅವರು ಅಪ್ಪ ಅಮ್ಮ ಹಾಸನಕ್ಕೆ ಹೋದ್ರು. ಅವ್ರು ಹಸ ಹಿಡ್ಕೊಂಡು ಹೋಗಿದ್ದಾರೆ ಮಕ್ಕಳು. ಹಸುಗಳ್ನ ಹಿಡ್ಕೊಂಡು ಹೋಗಿ ಕಟ್ಟಿ ಹಾಕಿದ್ದಾರೆ. ಮುಂದೆ ಏನಾಯ್ತು ಅಂತ ಗೊತ್ತಿಲ್ಲ. ಒಟ್ಟಿಗೆ ಒಂದು 12 ವರ್ಷ ಒಬ್ಬಳು, 10 ವರ್ಷ ಒಬ್ಬ, 6 ವರ್ಷದೊಂದು ಹುಡುಗಿ. 3 ಜನ ನೀರಿಗೆ ಬಿದ್ದಾಗ ನಮ್ಗೆ ಯಾರೋ ಹೇಳಿದ್ರು ಹುಡುಗರು, ಕುರಿ ಮೇಸರು ಹೇಳಿದ್ರು. ಇಲ್ಲಿಂದ ಹೋಗಿ ನೋಡೋ ಹೊತ್ತಿಗೆ 2 ಮಕ್ಕಳು ತೇಲ್ತಾ ಇದ್ವು ಮೇಲೆ. ಅವು 2 ಮಕ್ಕಳನ್ನ ನಮ್ಮೂರು ಎತ್ಕೊಬಂದರು ಮೇಕೆ. ಎತ್ಕೊಂಡ್ಬಂದಾದ್ಮೇಲೆ ನಮ್ಮ ತಿನ್ನೊಬ್ಬ ಹುಡುಗನ ಹುಡುಕಿಸಿದ್ವು ನಾವೇ. ಹುಡುಕಿಸೋ ಹೊತ್ತಿಗೆ ಅಲ್ಲೇ ಸಿಕ್ತ, ಎತ್ತಿಟ್ಕೊಂಡು ಅಷ್ಟೇ. ಹೆಸರು ಗೊತ್ತಿಲ್ಲ ಅಣ್ಣ. ದೀಕ್ಷಾ ಅಂತ ಒಬ್ಬ ಹುಡುಗ, ಒಬ್ಳು ಹುಡುಗಿ ಕುಸುಮಾ ಅಂತ ಚಿಕ್ಕದು, ಇನ್ನೊಬ್ಳು ನಿತ್ಯ. ಹೊಸ್ದಾಗಿ ಕೆರೆ ನೀರು ಬಂದಿದೆ. ಅದು ಗುಂಡಿ ತೆಗೆದು ಬಿಟ್ಟಿದ್ರು ಜೆಸಿಪಿ ಮಣ್ಣು ಹೊಡೆದು. ಅದು ಗುಂಡಿ ತುಂಬ್ಕೊಂಡು ಕೆಂಪು ನೀರೆಲ್ಲ ತುಂಬ್ಕೊಂಡಿತ್ತೆ ಫುಲ್ ಗುಂಡಿ. ಕೆರೆ ಎಲ್ಲ ತುಂಬ ಒಂದು 15 ಅಡಿ ಆಳ ಐತಿ. 15 ಅಡಿ ಆಳ ಐತೆ. ನಾವು ಸ್ಕೂಲ್ ಇರಲಿಲ್ಲ ಅಂದರೆ ಇನ್ನೂ ಮದುವೆ ಐತೆ. ಅವರ ಮಾವಂದು ಹುಡುಗರು ಮದುವೆ ನಾಳೆ ಭಾನುವಾರ ಸೋಮವಾರ ಮದುವೆ ಇದೆ. ಮದುವೆ ಮುಗಿಸ್ಕೊಂಡು ಹೋಗ್ಲಿ ಅಂತೇಳಿ ಇಟ್ಕೊಂಡಿದ್ರು ಅಷ್ಟೇ ಮಕ್ಕಳು. ಇಲ್ಲಾಂದ್ರೆ ಅವ್ರು ನೆನ್ನೆಲ್ಲ ಕಳಿಸಿರೋರು. ಹಾಂ, ಒಂದೇ ಕುಟುಂಬ. ಮಲ್ಲೇಶ್ ಅಂತ. ನಮ್ಮದು ಹಳೆಬೀಡು ಪಕ್ಕ ಹಂಚೇಳಿ ರಾಜೇಶ್ವರಿ ಪಂಚಾಯತಿ. ಆದರೆ ಇಂಥ ದುರಂತ ಎಲ್ಲಿ ನೋಡಿರಲಿಲ್ಲ ಸರ್. ನಮ್ಮ ತಾಲೂಕಲ್ಲೇ ಕೆಲವು ಆಗಿದಾವೆ, ಆಲೂರಲ್ಲಿ ಅಲ್ಲಿ ಇಲ್ಲಿ ಆಗಿರ್ಬೋದು, ನಮ್ಮಲ್ಲಿ ಆಗಿರಲಿಲ್ಲ. ಹಳೆಬೀಡು ಹೋಗ್ಲಿ ಈ ಥರದ ದುರಂತ ನಡೆದಿರಲಿಲ್ಲ. ಹಾಗಾಗಿ ಇಂಥ ಸರ್ ಅವರು ಮನೇಲಿ ಯಾರೂ ಇಲ್ಲ. ಎಲ್ಲ ದನಗಳನ್ನ ದನ ಕರನೆಲ್ಲ ಬಿಟ್ಬಿಟ್ಟು ಅವ್ರ ಪಾಡಿಗೆ ಅವರು ಏನೋ ಒಂದು ಒಡವೆ ತರಕ್ಕೆ ಮದುವೆ ಇರೋದ್ರಿಂದ ಹೋಗಿದ್ದಾರೆ, ಹಾಸನಕ್ಕೆ ಹೋಗಿದ್ದಾರೆ. ಬರೋದ್ರೊಳಗೆ ಈ ಥರ ಘಟನೆ ನಡೆದಿದೆ. ಆ ಹುಡುಗರು ಇಲ್ಲಿಂದ ಹೋಗಿ ತೋಟದ ಹತ್ರ ದನಗಳು ಕಟ್ಟಾಕಿ ಸೀದಾ ಹೋಗ್ಬಿಟ್ಟು ನೀರಿಗೆ ಬಿದ್ದರು. ನೀರಿಗೆ ಇನ್ನು ಈ ಮಾಮೂಲಿ ಈಜಾಡಕ್ಕೆ ಅಂತ ಹೇಳ್ಬಿಟ್ಟು ಅದೇನೋ ಬಿಸಿಲು ಸಿಕ್ಕಾಪಟ್ಟೆ ಇರೋದ್ರಿಂದ ಹೋಗಿ ಧುಮುಕ್ಬಿಟ್ಟಿದ್ದಾರೆ. ಅವರಿಗೆ ಗೊತ್ತಿಲ್ಲ, ಅನುಭವ ಇಲ್ಲ, ಈ ಥರ ಆಳ ಇದೆ ಏನಿದೆ ಅಂತೇಳಿ ಗೊತ್ತಿಲ್ಲ. ಹಂಗಾಗಿ ಈ ಥರ ದುರಂತ ಆಗಿದೆ ಸರ್. ಹಂಗಾಗಿ ಇನ್ನು ಮುಂದೆ ಯಾರಿಗೂ ಈ ಥರ ಅನ್ಯಾಯ ಆಗಬಾರ್ದು. ಯಾಕೆಂದರೆ ಅವ್ರ ಕರ್ಮ, ಅವ್ರನ್ನ ಗೋಳು ನೋಡೋಕ್ಕಾಗ್ತಾಯಿಲ್ಲ ನಮ್ಮ ಕೈಲಿ. ಸರ್ಕಾರ ಪರಿಹಾರ ಕೊಡಬೇಕು ಅಂತಲೇ ಈ ಮಟ್ಟಕ್ಕೆ ನಾವು ಎಲ್ಲರೂ ಆಫೀಸರ್ಗಳ ಮಾತು ಕೇಳ್ಕೊಂಡು, ನಮ್ಮ DC ಮೇಡಮ್ ಅವರು, ತಹಸೀಲ್ದಾರ್ ಮೇಡಮ್ ಅವರು ಎಲ್ಲರೂ ಬಂದು ಕೂತ್ಕೊಂಡು ಈ ಥರ ಇದೆ, ಸಣ್ಣ ಮಕ್ಕಳು ಏಜ್ ಇದೆ, ಅವ್ರಿಗೆ ಏನಾರ ಗೌರ್ಮೆಂಟಿಂದ ಒಂದು ಬರೋಂಥ ಸವಲತ್ತನ್ನು ಅವರಿಗೆ ತಲುಪಿಸೋಣ ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ನಾವು ಬೇಡ ಅಂತ ರಿಕ್ವೆಸ್ಟ್ ಮಾಡೋದು. ಬೇಡ, ಯಾಕೆಂದರೆ ಸಣ್ಣ ಮಕ್ಕಳು ಅವರು ದೊಡ್ಡರಲ್ಲ, ಈ ಥರ ಎಲ್ಲ ಬೇಡ ಅಂತ. ಆದರೂ ಕೂಡ ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು, ನಮ್ಮ ಸಬ್ ಇನ್ಸ್ಪೆಕ್ಟ್ರ್ ಎಲ್ಲ ಸೇರಿ ಇಲ್ಲ, ಆ ಥರ ಮಾಡಲೇಬೇಕು, PM ಮಾಡಲಿಲ್ಲ ಅಂದರೆ ಯಾವುದೂ ಸವಲತ್ತು ಸಿಗಲ್ಲ, ಯಾವುದು ಒಂದು ರಿಪೋರ್ಟು ಕಳ್ಸೋಕ್ಕಾಗಲ್ಲ ಮೇಲ್ಮಟ್ಟಕ್ಕೆ ಅಂತೇಳಿ ಕರ್ಕೊಂಡು ತಗೊಂಡು ಬಂದರು. ಹಾಗಾಗಿ ಈಗ ಪೋಸ್ಟ್ಮಾರ್ಟಮ್ ನಡೀತಾ ಇದೆ. ಒಬ್ಬರೇ ಮಕ್ಕಳು, ಒಂದೇ ಕುಟುಂಬ, 2 ಜನ ಒಬ್ಬರು ಮಕ್ಕಳು, ಇನ್ನೊಬ್ಬರು ಮಗ ಬೇರೆಯವರು, ಅಕ್ಕನ ಮೊಮ್ಮಗ. ಒಂದೇ ಫ್ಯಾಮಿಲಿ, ಬೇರೆ ಯಾರು ಅಲ್ಲ ಸರ್, ಒಂದೇ ಫ್ಯಾಮಿಲಿ ಸರ್. ಮದುವೆ ಇಲ್ಲ ಅಂದರೆ ಸ್ಕೂಲಿಗೆ ಹೋಗ್ಬಿಡಾರ ಸರ್. ಮದುವೆ ಇಲ್ಲ ಅಂದರೆ ಖಂಡಿತ ಸ್ಕೂಲಿಗೆ ಹೋಗೋರು. ಈ ಥರ ದುರಂತ ನಡೀತಿರ್ಲಿಲ್ಲ. ಭಾರಿ ಅನ್ಯಾಯ ಆಗಿದೆ ಸರ್. ದಯಮಾಡಿ ಈ ಮಾಧ್ಯಮ ಮುಖಾಂತರ ನಮ್ಮ CM ಅವರಿಗೆ, ನಮ್ಮ ಸಿದ್ದರಾಮಯ್ಯನವ್ರಿಗಾಗಲಿ, ನಮ್ಮ DK ಶಿವಕುಮಾರ್ ಅವರಾಗಲಿ, ದಯವಿಟ್ಟು ಇಂಥ ಘಟನೆ ನಡಿಬಾರ್ದು. ಆ ಥರ ಸರ್ಕಾರ ಎಚ್ಚೆತ್ಕೋಬೇಕು ಅಂತ ನಾವು ಈ ಮಾಧ್ಯಮದ ಮೂಲಕ ಒತ್ತಾಯ ಮಾಡ್ತೇವೆ. ಸೋಮಶೇಖರ್ ಅಂತ ಸರ್, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಹಾಲಿ ಬೇಲೂರು ತಾಲೂಕು ಸಮಾಜದ ಅಧ್ಯಕ್ಷರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.